ನವೆಂಬರ್ ಕ್ರಾಂತಿ ಅನ್ನುವಂಥ ದೊಡ್ಡ ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಅದರ ನಡುವೆ ಪವರ್ ಶೇರಿಂಗ್ ಟಾಕ್ ನಡುವೆ ಈಗ ಮತ್ತೊಂದು ಕೂಗು ಕೇಳಿ ಬಂದಿದೆ. ಸಿಎಂ ಬದಲಾವಣೆ ಚರ್ಚೆ ನಡುವೆ ಈಗ ದಲಿತ ಸಿಎಂ ಕೂಗು ಕೂಡ ಸೇರ್ಪಡೆಗೊಂಡಿದೆ. ಅಂದ್ರೆ ಹೊಸದಾಗೇನು ಸೇರ್ಪಡೆ ಆಗಿಲ್ಲ, ಇದು ದಶಕಗಳಿಂದ ಕೂಡ ಇದೆ. ಆದರೆ ಈಗ ಮತ್ತೊಮ್ಮೆ ಅದು ಚಾಲ್ತಿಗೆ ಬಂದಿರೋದು. ನವೆಂಬರ್ ಕ್ರಾಂತಿ ಸದ್ದಿನ ನಡುವೆ ದಲಿತ ಸಿಎಂಗೆ ಬೇಡಿಕೆ ಇಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರೇನಾದರೂ ಅವರ ಸ್ಥಾನದಿಂದ ಕೆಳಗಿಳಿದ್ರೆ ದಲಿತರು ಸಿಎಂ ಆಗಲಿ. ಈ ರೀತಿಯಾಗಿ 30ಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಒಕ್ಕೂರಲ ಬೇಡಿಕೆಯಾಗಿದೆ. ಇವತ್ತು ಅದು ಮಂಡನೆಯಾಗಿದೆ. ದಲಿತ ಸಿಎಂ ಹೋರಾಟಕ್ಕೆ ಚಾಲನೆಗೆ ಈಗ ಸಂಘಟನೆಗಳು ಸಜ್ಜುಗೊಂಡಿದ್ದಾವೆ. ಡಿಕೆ ಶಿವಕುಮಾರ್ ಮುಂದಿನ ಸಲ ಮುಖ್ಯಮಂತ್ರಿ ಆಗಲಿ, ಆದರೆ ಈ ಸಲ ಅಕಸ್ಮಾತ್ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನದಿಂದ ಕೆಳಗಡೆ ಇಳಿದ್ರೆ ದಲಿತರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಡಿಮ್ಯಾಂಡನ್ನು ಸುಮಾರು 30ಕ್ಕೂ ಹೆಚ್ಚು ದಲಿತ ಪರ ಸಂಘಟನೆಗಳು ಈಗ ಇಟ್ಟಿರೋದು. ಆ ಡಿಮ್ಯಾಂಡನ್ನು ಈಗ ಹೈಕಮಾಂಡ್ ಮುಂದೆ ಇಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಜೊತೆಗೆ ಒಂದು ದೊಡ್ಡ ಕ್ರಾಂತಿಯ ರೀತಿ, ಒಂದು ದೊಡ್ಡ ಹೋರಾಟದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಚಾಲ್ತಿಗೆ ತರಬೇಕು ಅನ್ನುವಂಥದ್ದು ಅವರ ಪ್ಲ್ಯಾನ್ ಆಗಿದೆ. ದಲಿತ ಪರ ಸಂಘಟನೆಗಳ ಒಂದು ಆಗ್ರಹಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿಯುತ್ತಾ? ಫಸ್ಟ್ ಆಫ್ ಆಲ್, ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷ ಆದ ನಂತರ ಏನು ನವೆಂಬರ್ ಕ್ರಾಂತಿ ಅಂತ ಎಲ್ಲ ಚರ್ಚೆ ಆಗ್ತಾ ಇದೆ, 2.5 ವರ್ಷದ ನಂತರ ನವೆಂಬರ್ 20ಕ್ಕೆ 2.5 ವರ್ಷ ತುಂಬ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಆಗ ಪವರ್ ಶೇರಿಂಗ್ ಏನಾದರೂ ಆಗುತ್ತಾ? ತಮ್ಮ ಪಟ್ಟವನ್ನು ಬಿಟ್ಕೊಡ್ತಾರಾ? ಈ ಪ್ರಶ್ನೆ ಅಕಸ್ಮಾತ್ ಹೌದು ಅಂತ ಉತ್ತರ ಸಿಕ್ಕರೆ ಹೈಕಮಾಂಡ್ ಕಡೆಯಿಂದ ದಲಿತ ಸಿಎಂಗೆ ಈ ಸ್ಥಾನ ಸಿಗಬೇಕು, ದಲಿತರೇ ಸಿಎಂ ಆಗಬೇಕು ಅನ್ನುವಂಥದ್ದು 30ಕ್ಕೂ ಹೆಚ್ಚು ದಲಿತ ಪರ ಸಂಘಟನೆಗಳ ಆಗ್ರಹವಾಗಿದೆ. ರಾಜ್ಯದಲ್ಲಿ ಕಳೆದ 50 ವರ್ಷಗಳಿಂದ ನಿತ್ಯ ನಿರಂತರವಾಗಿ ದಲಿತರ ಪರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸುಮಾರು 30 ದಲಿತ ಸಂಘಟನೆಗಳ ಪರವಾಗಿ ದಲಿತ ಸಂಘಟನೆಗಳ ಒಕ್ಕೂಟ ಇವತ್ತು ಕರೆದಿರ್ತಕ್ಕಂಥ ಈ ವಿಶೇಷವಾದಂಥ ಪತ್ರಿಕಾಗೋಷ್ಠಿಯಲ್ಲಿ ಅದರ ಅಧ್ಯಕ್ಷನಾಗಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಘೋಷಣೆ ಮಾಡ್ತಾಯಿದ್ದೀನಿ. ರಾಜ್ಯದಲ್ಲಿ ದಲಿತ ಜನಾಂಗ ಸುಮಾರು 1.5 ಕೋಟಿಗೂ ಮಿಕ್ಕ ಪಾಪ್ಯುಲೇಷನ್ ಇದೆ. ಅದರ ಜೊತೆಗೆ ವೋಟರ್ಸು ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಸಂಕಷ್ಟ ಬಂದಿದೆ ಅವಾಗೆಲ್ಲ ಕೂಡ ಕಾಂಗ್ರೆಸ್ಸನ್ನು ಕೈ ಹಿಡ್ದಿರ್ತಕ್ಕಂಥದ್ದು ದಲಿತ ಜನಾಂಗ. ಹೀಗಾಗಿ ದಲಿತ ಜನಾಂಗದ ಋಣದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಕೊಡುವಾಗ ಬಲಾಢ್ಯ ಜಾತಿಗಳ ನಾಯಕರನ್ನು ಆಯ್ಕೆ ಮಾಡ್ತೀರಿ, ಅಥವಾ ಅಲ್ಪಸಂಖ್ಯಾತರಾಗಿ 3% ಇಲ್ಲದೆ ಇರ್ತಕ್ಕಂಥವ್ರನ್ನೂ ಕೂಡ ಮುಖ್ಯಮಂತ್ರಿಗಳು ಮಾಡಿದಿರಿ. ನಾವು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಸಮರ್ಥವಾಗಿ ಆಡಳಿತ ನಡೆಸಿರೋದನ್ನು ನಾವು ಯಾವುದಕ್ಕೂ ವಿರೋಧ ಮಾಡಿಲ್ಲ. ಕೆಲವು ಸ್ಕೀಮ್ಗಳ ಬಗ್ಗೆ ಹೋರಾಟ ಮಾಡಿದ್ದೀವಿ. ಆದರೆ ಈಗ ಆಡಳಿತ ನಡೆಸೋದಕ್ಕಾಗಿ ಅವರು ಅಸಮರ್ಥರೋ ಸಮರ್ಥರೋ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಬೇಕು. ಅವರನ್ನು ಬದಲಾವಣೆ ಮಾಡೋದಿದ್ದರೆ ದಲಿತರನ್ನು 5 ಜನ ಪ್ರಮುಖ ಹುರಿಯಾಳುಗಳಿದ್ದಾರೆ, ಸಮರ್ಥ ನಾಯಕರಿದ್ದಾರೆ. KPCC ಅಧ್ಯಕ್ಷರುಗಳಾಗಿ ಅಪಾರವಾದಂಥ ಅನುಭವ, ಆಡಳಿತಗಾರರಾಗಿ ದಕ್ಷ ಮಂತ್ರಿಗಳಾಗಿ ಪ್ರತಿಬಿಂಬ ಆಗಿರ್ತಕ್ಕಂಥವ್ರು ನಿಮ್ಮ ಕಣ್ಮುಂದೆ ಇದ್ದಾರೆ. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅವ್ರನ್ನೇ ಕರ್ಕೊಂಬಂದು ಮಾಡಿರಿ. ಅಥವಾ ಇಲ್ಲಿ ಸೀನಿಯರ್ಗಳಾಗಿರ್ತಕ್ಕಂಥ KH ಮುನಿಯಪ್ಪನ ಮಾಡಿರಿ, ಅಥವಾ ಪರಮೇಶ್ವರ್ನ ಮಾಡಿರಿ, ಜಾರಕಿಹೊಳಿ ಅವ್ರು ಮಾಡಿರಿ, ಮಾದೇವಪ್ಪ ಅವ್ರನ್ನ ಮಾಡಿರಿ, ಯಾರನ್ನ ಬೇಕಾದರೂ ಮಾಡಿರಿ. ಇವರೆಲ್ಲರೂ ಕೂಡ ಈ ಹಿಂದೆ ಆಡಳಿತ ನಡೆಸಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗಿಂತ ಏನೂ ಕಡಿಮೆ ಇಲ್ಲ. ಇವ್ರ ಕೈಗೆ ಆಡಳಿತ ಕೊಟ್ಟರೆ ಅವ್ರ ಇಲಾಖೆಗಳ ಮೂಲಕ ಏನು ಈ ಸಾಮರ್ಥ್ಯವನ್ನು ತೋರಿಸಿದ್ದಾರೆ, ಪ್ರದರ್ಶನ ಮಾಡಿದ್ದಾರೆ. ಅದನ್ನು 5 ಜನರಲ್ಲಿ ಯಾರು ಕೊಟ್ಟರು ನಡೀತದೆ. ಇದು ಆಗಲಿಲ್ಲ ಅಂತೇಳಿ ನಾವು ಘೋಷಣೆ ಮಾಡಿದ್ದೀವಿ. ನಮ್ಮ ನಾಯಕರೆಲ್ಲ ಐಕ್ಯವಾಗಿ ಇವತ್ತು ಘೋಷಣೆ ಮಾಡಿದ್ದೀವಿ. 10 ಲಕ್ಷ ಜನರೊಂದಿಗೆ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕಿ ಮುಖ್ಯಮಂತ್ರಿ ಸ್ಥಾನದ ಕುರ್ಚಿಯನ್ನು ಕಿತ್ಕೊಳ್ತೀವಿ ಅನ್ನೋದನ್ನು ಘೋಷಣೆ ಮಾಡಿದ್ದೀವಿ. ಎಲ್ಲ ದಲಿತ ಸಂಘಟನೆಗಳು ರಾಜ್ಯದಲ್ಲೇ ಅದಕ್ಕೆ ಬದ್ಧವಾಗಿ ಹೋರಾಟಕ್ಕೆ ತಯಾರಾಗಿದ್ದೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ತಮ್ಮ ಮೂಲಕ ಇವತ್ತು ನಾವು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತೀವಿ. ದಲಿತ ಸಂಘಟನೆಗಳ ಮುಖಂಡರ ಕಾರ್ಯಕರ್ತರ ಸಭೆಗಳನ್ನು ಮಾಡ್ತೀವಿ. ಇನ್ನು ನಮಗೆ 21 ದಿನಾಂಕ ಏನಿದೆ, ಅದರ ನಂತರ ಏನು ನಡೀತದೆ, ರಾಜಕೀಯ ಬೆಳವಣಿಗೆಗಳು ನಡೀತದೆ, ಆ ಬೆಳವಣಿಗೆಗಳ ಮೂಲಕ ಅದನ್ನು ಗಮನಿಸಿ ನಾವು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಈ 3 ಜನ ಮತ್ತು ರಾಜ್ಯದ ಉಸ್ತುವಾರಿ ಇರ್ತಕ್ಕಂಥ
ವೇಣುಗೋಪಾಲ್ ಅವರಾಗ್ಬೋದು, ಸರ್ಜೇವಾಲಾ ಆಗ್ಬೋದು, ಅವ್ರನ್ನೂ ಕೂಡ ಭೇಟಿ ಮಾಡಿ ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರ ಇಡೀ ಶಾಪ ಹಾಕೋದ್ರಲ್ಲಿ ಅನುಮಾನ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೀವಿ. ಡಿ ಕೆ ಶಿವಕುಮಾರ್ ಅವ್ರ ಪರ ಕೆಲವು ಶಾಸಕರು ಮಂತ್ರಿಗಳು ಇದ್ದಾರೆ, ಇಲ್ಲ ಅಂತಿಲ್ಲ. ಸಿದ್ದರಾಮಯ್ಯ ಅವರು ಏನು ತೀರ್ಮಾನ ತಗೊಳ್ತಾರೋ ಅದ್ರ ಮೇಲಿದೆ. ನಾವು ಸಿದ್ದರಾಮಯ್ಯ ಅವ್ರ ಮೇಲೆ ಏನು ನಂಬಿಕೆ ಇಟ್ಟಿದ್ದೀವಿ. ಅವರು ದಲಿತರೊಬ್ಬರನ್ನು ಹೇಳ್ತಾರೆ ಅಂಥೇಳಿ. ಅದೇನಾದರೂ ಆಗಲಿಲ್ಲ ಅಂದರೆ ಹೈಕಮಾಂಡ್ ಮೇಲೆ ಒತ್ತಡ ತರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಕನಕಪುರದ ಬಂಡೆ ಅಂತೇಳಿ, ರಾಜಕೀಯ ಬಂಡೆ ಅಂತಲೇ ಬಿಂಬಿತರಾಗಿದ್ದಾರೆ. ಅವ್ರಿಗೆ 2028ಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ, ನಾವು ಕೂಡ ನಿಮ್ಗೆ ಬೆಂಬಲ ಕೊಡ್ತೀವಿ, ದಲಿತ ಸಂಘಟನೆಗಳೆಲ್ಲರೂ ಕೂಡ ಬೆಂಬಲ ಕೊಡ್ತೀವಿ. ಇವಾಗ ಬಂದಿರತಕ್ಕಂಥ ಅವಕಾಶವನ್ನು ನೀವು ಏನಾದರೂ ದಲಿತರಿಗೆ ಬಿಟ್ಕೊಡ್ಲಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ ಈ ರಾಜ್ಯದಲ್ಲಿ ಅನ್ನೋದನ್ನು ನೆನಪು ಮಾಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ 2028ಕ್ಕೆ ಮುಖ್ಯಮಂತ್ರಿ ಆಗಲಿ, ಈಗ ದಲಿತರ ಮುಖ್ಯಮಂತ್ರಿ ಆಗಲಿ. ಅಲ್ಲಲ್ಲ, ಈಗ ಬಹಿಷ್ಕಾರ ಪ್ರಶ್ನೆನೇ ಇಲ್ಲ. ಅವ್ರು ಮಾಡಲಿಲ್ಲ ಅಂದರೆ ದಲಿತ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸಿ ಅದು ಕಷ್ಟ ದಿನಗಳನ್ನು ಎದುರಿಸ್ತಕ್ಕಂಥ ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.